ಒಂದು ಒಂದು ನಿಮಿಷ ಹೇಳ್ಬಿಡ್ತೀನಿ ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ಅಂತ ಒಂದು ಯೋಜನೆ ನರೇಂದ್ರ ಮೋದಿ ಚಾಲನೆ ನೀಡಿದ್ರು. ಆ ಯೋಜನೆಗೆ ನೀರಿನ ಮೂಲ ಇಲ್ಲದೆ ಯೋಜನೆ ಚಾಲನೆ ಮಾಡಿದ್ರು. ಮನೆ ಮನೆಗೆ ನೀರ್ ಕೊಡ್ಬೇಕು, ಹೌದು ಕೊಡೋಣ, ಓಕೆ, ಬಟ್ ನೀರಿನ ಮೂಲ ಇಲ್ಲ. ಆ ಯೋಜನೆಗೂ ಕೂಡ ಕೇಂದ್ರ ಸರ್ಕಾರ ಟೈಮಿಗೆ ಸರಿಯಾಗಿ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಫೋರ್ತ್, ನಿಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲೇ ಬಿಜೆಪಿ ಮುಖ್ಯಮಂತ್ರಿ ಬೊಮ್ಮಾಯಿ ಇದ್ದಾಗ್ಲೇನೆ ನಮ್ಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ಕೇಂದ್ರ ಸರ್ಕಾರ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಇಲ್ಲಿವರೆಗೂ ನಯಾ ಪೈಸಾ ಕೊಟ್ಟಿಲ್ಲ. ನಂದನ್, ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಯಾಕೆ ಇರಬೇಕಾದಂತ ಹೊಂದಾಣಿಕೆ ಆಗಲಿ ಅಥವಾ ಏನ್ ಹೇಳ್ತೀವಿ ನಾವು ಸಾಮ್ಯತೆನೋ ಅಥವಾ ಬಾಂಧವ್ಯನೋ ಯಾಕಿಲ್ಲ? ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಇದೇ ಮೊದಲನೇ ಸಲ ಅಲ್ಲ ಈ ರೀತಿಯಾದಂತಹ ಸಂಘರ್ಷ ನಡೀತಾ ಇರೋದು. ಇದು ಸ್ವಲ್ಪ ದೊಡ್ಡ ಮಟ್ಟದ ಸಂಘರ್ಷ ಅಂತ ಅನ್ನಿಸ್ಕೊಳ್ತಾ ಇದೆ. ಈ ಹಿಂದೆನೂ ನಡೆದಿದೆ ಹಲವಾರು ವಿಚಾರಗಳಲ್ಲಿ. ನೀವು ದ್ವೇಷ ಭಾಷಣ ಮಸೂದೆಯನ್ನ ಮಂಡಿಸಿದಾಗ ಅದನ್ನು ಕೂಡ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಯಾಕೆ ಸರ್ಕಾರದ ಜೊತೆಗೆ ರಾಜ್ಯಪಾಲರ ಹೊಂದಾಣಿಕೆ ಇಲ್ಲ? ಏನಾಗ್ತಾ ಇದೆ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ? ನೋಡಿ, ನಮಗೆ ಜನರು ಬಹುಮತ ನೀಡಿದ್ದಾರೆ, ಜನರು ನಮಗೆ ಅಧಿಕಾರ ನೀಡಿದ್ದಾರೆ. ನಾವು ಏನು ಮಾತು ಕೊಟ್ಟಿದ್ವಿ ಅದನ್ನ ನಾವು ಮಾತಾಡ್ತೀನಿ. ನಂದನ್, ನಮ್ಮ ಜೊತೆಗೆ ವಿಪಕ್ಷ ನಾಯಕರು ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಶೋಕ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ವಿರೋಧ ಪಕ್ಷದವರು ವಿರೋಧ ಮಾಡಿದ್ರಿ, ಬೇಕಾಗಿರ್ಲಿಲ್ಲ ಸಾರ್ವಜನಿಕ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಸದನ ಕರೆಯೋದು ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ಗವರ್ನರ್ ಕೂಡ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಆ 4 ಅಂಶಗಳಿರೋದ್ರಿಂದ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶ ಸೇರಿಸಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನ್ ಹೇಳ್ತೀರಿ? ಕೇಂದ್ರ ಮತ್ತು ರಾಜ್ಯದ ಸರ್ಕಾರದ ಸಂಬಂಧಗಳು ಒಳ್ಳೆ, ಈಗ ಕೇಂದ್ರ ತಂದಿರುವಂತ ಒಂದು ಯೋಜನೆ ಏನಿದೆ, ವಿಕಸಿತ ಭಾರತ ಯೋಜನೆ, ನಿಮ್ಗೆ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೋಗಿ ನೀವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಇದು ಸರಿ ಇಲ್ಲ ಅಂತ ಹೇಳಿ. ಅಲ್ಲೂ ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಗೆ ಹೋಗಿ. ಎಲ್ಲೂ ಹೋಗ್ದಿರ ಏನು ಹೋಗ್ದಿರ ಡೈರೆಕ್ಟ್ ಆಗಿ ನೀವು ನಿಮ್ ಚಾಳಿ ಬಿಡದೆ ನೀವು ಗವರ್ನರ್ ಕೈಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂಥದ್ದು ಎಷ್ಟು ಸರಿ ಇದೆ? ಈ ಗವರ್ನರ್ ಅವರು ರಾಜ್ಯದ ಪರವಾಗಿ ಮಾತಾಡ್ತಾರೆ. ಆ ಪದಗಳ ಬಳಕೆ ಏನಿದೆಯಲ್ಲ ಅದಕ್ಕೆ ಒಂದು ಗೌರವ ಇರ್ಬೇಕಲ್ಲ ಪದ ಬಳಕೆಯಲ್ಲಿ. ಆ ಗೌರವವನ್ನ ನೀವು ತೆಗೆದುಹಾಕಿದ್ರೆ ನೀವು ಕನ್ವಿನ್ಸ್ ಮಾಡ್ಬೇಕು ರಾಜ್ಯಪಾಲರನ್ನ, ಈ ಪದ ಯಾಕೆ ಬಳಕೆ ಮಾಡಿದಿರಿ ಅಂತ ಕನ್ವಿನ್ಸ್ ಮಾಡ್ಬೇಕು. ಕನ್ವಿನ್ಸ್ ಮಾಡೋದು ನಿಮ್ ಕರ್ತವ್ಯ. ನೀವು ಕನ್ವಿನ್ಸ್ ಮಾಡದೆ ನೀವು ದೌರ್ಜನ್ಯ ಮಾಡಕ್ಕೆ ಹೊರಟ್ರೆ, ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥವ್ರಿಗೂ ಅವ್ರಿಗೂ ಕಾನೂನು ಗೊತ್ತಿದೆ. ಯಾವ ಕಾನೂನು ಅಡಿಯಲ್ಲಿ ಅದನ್ನ ರಿಜೆಕ್ಟ್ ಮಾಡ್ಬೋದು, ಮಾಡಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಸರ್, ಆದ್ರೆ ಈಗ ಒಂದು ವಿಚಾರ ಏನಂತಂದ್ರೆ ಗಾಂಧೀಜಿ ಅವರ ಹೆಸರನ್ನ ಯಾಕೆ ತೆಗಿಬೇಕಾಗಿತ್ತು ಅನ್ನೋ ವಿಚಾರ. ಗಾಂಧೀಜಿ ಹೆಸರನ್ನ ಯಾಕೆ ತೆಗಿಬೇಕಾಗಿತ್ತು? ಜೊತೆಗೆ 90-10 ಇದ್ದಂತ ಅನುಪಾತವನ್ನ 60-40 ಯಾಕೆ ಮಾಡಿದ್ರು? ರಾಜ್ಯಗಳ ಮೇಲೆ 40% ಹಾಕಿದಾರಲ್ಲ ಭಾರ ಅನ್ನುವಂತ ವಿಚಾರ. ಎಲ್ಲ ಹಾಕಿದ್ದಾರೆ, ಗೊತ್ತಿಲ್ದವ್ರು ಹೇಳ್ತಾರೆ ಅಷ್ಟೇ. ಎಷ್ಟು ಅನುದಾನ ಬರ್ಬೇಕು ಅಷ್ಟು ಬಂದೇ ಬರುತ್ತದೆ. ಅಡಿಷನ್ ಏನ್ ಸೇರ್ಸಿದ್ದಾರೆ, ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮೊದಲು ಕೇಂದ್ರ ಸರ್ಕಾರ 100 ರೂಪಾಯಿ ಕೊಡ್ತಾ ಇದ್ರೆ ನೀವು 40 ರೂಪಾಯಿ ಕೊಡಿ, ಹೆಚ್ಚು ಹಣ ಬಡವರಿಗೆ ಹೋಗ್ಲಿ ಅಂತ ಹೇಳಿದ್ದಾರೆ ಅಷ್ಟೇ. ಕಟ್ಟೆಲ್ಲೂ ಮಾಡ್ತಾ ಇಲ್ಲ. ಮೊದಲು 90 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10 ರೂಪಾಯಿ ರಾಜ್ಯಗಳು ಕೊಡ್ತಾ ಇತ್ತು. ಈಗ 60 ರೂಪಾಯಿ ಕೇಂದ್ರ ಸರ್ಕಾರ, 40 ರೂಪಾಯಿ ರಾಜ್ಯಗಳು ಕೊಡ್ಬೇಕಾಗಿದೆ. ಅದು ಹೊರೆ ಆಗತ್ತೆ. ಜೊತೆಗೆ ಗಾಂಧೀಜಿ ಅವರ ಹೆಸರನ್ನ ನಿರ್ಮೂಲನೆ ಮಾಡಕ್ ಹೊರಟಿದೆ ಕೇಂದ್ರ ಸರ್ಕಾರ ಅನ್ನೋ ದೊಡ್ಡ ಆರೋಪ ಇದೆ. ಅಲ್ಲ, ಅವ್ರು ಹೇಳಿ, ಅವ್ರ ಆರೋಪ ಹೇಳಿ. ಹಿಂದೆ ಇಂದಿರಾ ಗಾಂಧಿ ಅವರು ಯೋಜನೆಯನ್ನ ತಂದಿದ್ರು, ಇದೇ ಕೂಲಿಗಾಗಿ ಕಾಳು. ಅವ್ರ ಯಾಕೆ ಗಾಂಧಿ ಹೆಸರು ಇಡ್ಲಿಲ್ಲ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು, ಅವರು ಈ ಯೋಜನೆ ಅವಾಗನೂ ಇತ್ತು, ಅವಾಗ ಯಾಕೆ ಗಾಂಧಿ ಹೆಸರಿರ್ಲಿಲ್ಲ? ಅಲ್ಲ ಸರ್, ಮಹಾತ್ಮ ಗಾಂಧಿಯನ್ನ ಅವ್ರು ಹೇಳ್ಬೇಕಲ್ಲ, ಅದನ್ನೆಲ್ಲ ಡಿಬೇಟ್ ಮಾಡ್ಬೇಕು. ಅದೇ ಸರ್, ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗಿದೆ. ತೆಗೆದು ಯಾಕೆ ಹೆಸರನ್ನ ಬದಲಾಯಿಸುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಒಂದಷ್ಟು. ಈಗ ವಿಕಸಿತ ಭಾರತ ಅಂದ್ರೆ ತಪ್ಪೇನು? ಭಾರತದ ಹೆಸರು ಹೇಳಿದ್ರೆ ತಪ್ಪ? ನೋ, ಇಟ್ ಇಸ್ ನಾಟ್ ಎಟ್ ಆಲ್ ರಾಂಗ್ ಸರ್. ಬಟ್ ಈಗಿನ ಸಂದರ್ಭದಲ್ಲಿ ಅದು ಅವಶ್ಯಕತೆ ಇತ್ತ ಅನ್ನೋದು ಅವ್ರ ಪ್ರಶ್ನೆ. ಅವ್ರಿಗೆ ಅನ್ಸ್ಬೋದು. ಈಗ ಸಿದ್ದರಾಮಯ್ಯ ಒಂದು ಯೋಜನೆಗೆ ಕರ್ನಾಟಕದಲ್ಲೂ ಒಂದು ಹೆಸರಿಟ್ಟಿದ್ದಾರೆ, ಅವ್ರ ಸರ್ಕಾರ ಅವ್ರು ಮಾಡಿದ್ದಾರೆ. ನಾವ್ ಅದಕ್ಕೆ ಯೋಜನೆಗೆ ಈಗ 5 ಗ್ಯಾರಂಟಿಯನ್ನ ತಂದ್ರು, ನಾವೇನು ಇದ್ ಮಾಡಿದ್ರ ಕೊಡಿ, ಇನ್ನೊಂದು 50 ಯೋಜನೆ ಕೊಡಿ ಅಂತ ಹೇಳಿದೀನಿ ನಾನು. ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಸರ್ಕಾರ ಜನ ಆಯ್ಕೆ ಮಾಡಿದ್ದಾರೆ ಅವ್ರನ್ನ.
ರಾಜ್ಯದ ಆಡಳಿತ ಮಾಡಕ್ಕೆ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡಿದ್ದಾರೆ. ಹ್ಮ್ ಕೇಂದ್ರನ ಬಿಜೆಪಿ ಅವರು ಆಯ್ಕೆ ಮಾಡಿದ್ದಾರೆ. ಹ್ಮ್ ಅವರು ಹೆಸರಿಡುವಂತದ್ದು ಅವ್ರ ಹಕ್ಕು, ಸಂವಿಧಾನದ ಅಡಿಯಲ್ಲಿ ಹಕ್ಕು. ಅದ ಹಕ್ಕನ್ನ ಯೂಸ್ ಮಾಡಿದ್ದಾರೆ. ನೀವ್ ಹಿಂಗೆ ಇಡ್ಬೇಕು ಅಂತ ಹೇಳಕ್ ಅಧಿಕಾರ ನಿಮ್ಗೇನೆ ಇದೆ. ಸರ್ ಬಿಜೆಪಿ ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೋ ಹಂಗೆ ನೀವು ರಾಜ್ಯದಲ್ಲಿರುವಂತ ಯೋಜನೆಗಳಿಗೆಲ್ಲ ಹೆಸರಿಡ್ತೀರಾ? ಹೇಳಿ. ಸರ್ ಬಿಜೆಪಿ ಏತರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸ್ತಾ ಇದ್ದಾರೆ ಅನ್ನೋ ಆರೋಪ. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅದರಂತೆ ಇಲ್ಲೂ ಕೂಡ ರಾಜ್ಯಪಾಲರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗಾರೆ ಇವ್ರು ಹೇಳ್ದಂಗೆಲ್ಲ ಕುಣ್ಕೊಂಡಿರ್ಬೇಕಾ ರಾಜ್ಯಪಾಲರು? ಹ್ಮ್ ಕಾಂಗ್ರೆಸ್ ಅವರು ಹೇಳ್ದಂಗೆಲ್ಲ ಕುಣ್ಕೊಂಡಿರ್ಬೇಕಾದ್ರೆ ಇವರು ಚುನಾವಣೆ ಇದೆಯಲ್ಲ, ವೋಟಿಂಗ್ ಅದೇ SIR ಹ್ಮ್ ಅದಕ್ಕೆ ವಿರೋಧ ಮಾಡ್ತಾರೆ. ಅದರಲ್ಲಿ ಏನಿದೆ ವಿರೋಧ ಮಾಡಕ್ಕೆ? ಏನೂ ಇಲ್ಲ. ಯಾರು ಸತ್ತಿದ್ದಾರೆ, ಹೊಸದಾಗಿ ಸೇರ್ಪಡೆ ಮಾಡ್ಬೇಕು ಅಂತದ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಪ್ರೋಸೆಸ್. ಯಾರು ವಿದೇಶಿಯರಿದ್ದಾರೆ, ಬಾಂಗ್ಲಾದೇಶದವ್ರು ಇದ್ದಾರೆ, ಪಾಕಿಸ್ತಾನದ ಅವ್ರನ್ನ ಹೊರಗಡ್ತಾ ಇದ್ದಾರೆ. ತಪ್ಪೇನು? ಅದನ್ನು ವಿರೋಧ ಮಾಡ್ತೀರಾ ನೀವು? ಅಂದ್ರೆ ನೀವು ಏನೇ ಮಾಡಿದ್ರು, ಬಿಜೆಪಿ ಏನೇ ಮಾಡಿದ್ರು ವಿರೋಧ ಮಾಡುವಂತ ಸಂಸ್ಕೃತಿ ನೀವುದು. ಯಾಕೆ ಅಂದ್ರೆ ಅಲ್ಲಿ ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಸಂತೃಪ್ತಿ ಮಾಡಬೇಕು. ಸರ್ ಈಗ ನಾಳೆ ಗವರ್ನರ್ನ ಬಳಕೆ ಮಾಡೋದು ಸರಿಯಲ್ಲ. ಸದನದಲ್ಲಿ ವಿರೋಧ ಪಕ್ಷವಾಗಿ ಅಥವಾ ವಿಪಕ್ಷವಾಗಿ ಯಾವ ರೀತಿ ಇರುತ್ತೆ ಸರ್? ಬಿಜೆಪಿಯ ನಡೆ ಏನಿರುತ್ತೆ? ಬಿಜೆಪಿಯಿಂದ ಏನು ಯಾವ ರೀತಿ ಇರುತ್ತೆ ಹೋರಾಟಗಳು? ಏನ್ ಕಥೆ ಸದನದಲ್ಲಿ? ಯಾವ ರೀತಿ ಬಿಜೆಪಿ ಪ್ಲಾನ್? ನಾವು ಈ ಸದನ ಕರೆದಿರೋದೇ ತಪ್ಪು. ಈ ಸದನ ನಿಮ್ಮ 108 ಸಮಸ್ಯೆಗಳಿದೆ ಸರ್ಕಾರದಲ್ಲಿ. ಇಲ್ಲೂ ಅನುದಾನದ ಸಮಸ್ಯೆ ಇದೆ, ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ಲ, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಒಬ್ಬ ಮಂತ್ರಿ ಕೋಟ್ಯಾಂತರ ರೂಪಾಯಿ ದುಡ್ಡು ಲೂಟಿ ಮಾಡಕ್ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತದಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ. ಇವೆಲ್ಲ ಚರ್ಚೆ ಆಗ್ಬೇಕಾಗಿರೋದು ಈ ವಿಚಾರ. ಅದು ಬಿಟ್ಟು ನೀವು ವಿಶೇಷ ಅಧಿವೇಶನ ಕರೆಯುವಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಹೆಂಗು ಬಡ್ಜೆಟ್ ಅಧಿವೇಶನ ಇದೆಯಲ್ಲ, ಮಾಡ್ಬೋದಾಗಿತ್ತು ಅದರಲ್ಲೇ. ಅದರಿಂದ ಇಲ್ಲಿ ನೀವು ಕೇಂದ್ರ ಸರ್ಕಾರವನ್ನ ತೆಗಳುವಂತದಕ್ಕೆ ಅಧಿವೇಶನ ಉಪಯೋಗ ಮಾಡ್ಕೊಳ್ಳೋದು ತಪ್ಪು. ಸರ್ ಈಗ ಬಿಜೆಪಿಗರು ಮತ್ತು ಅಂದ್ರೆ ನೀವು ಸದನದಲ್ಲಿ ಅಧಿವೇಶನದಲ್ಲಿ ಭಾಗಿ ಆಗ್ತಿರೋ ಇಲ್ವೋ ಸರ್? ನೋಡಿ, ಸದನದಲ್ಲಿ ಭಾಗಿಯಾಗೋ ತೀರ್ಮಾನವನ್ನ ನಾವು ಮಾಡಿದಿರಿ. ಸದನದಲ್ಲೇ ಅದಕ್ಕೆ ರಾಮ್ಜಿಗೆ ಉತ್ತರಗಳನ್ನ ಕೊಡ್ತೀರಿ ನಾವು. ಓಕೆ, ಬೇಕಾದಷ್ಟು ವಿಚಾರಗಳಿದೆ. ರಾಜ್ಯದ ಅಭಿವೃದ್ಧಿ ಇರ್ಬೋದು, ಕರಪ್ಷನ್ ಇರ್ಬೋದು, ಲಾಂಡ್ ಆರ್ಡರ್ ಇರ್ಬೋದು, ಇವೆಲ್ಲ ಬೇಕಾದಷ್ಟು ವಿಚಾರ ಇದೆ. ಚರ್ಚೆ ಮಾಡ್ಬೇಕು. ವಿರೋಧ ಪಕ್ಷವಾಗಿ ನಾವು ಚರ್ಚೆ ಮಾಡ್ತೀರಿ. ಸರ್ಕಾರಕ್ಕೆ ಕಿವಿಯಿಂದ ಕೆಲಸವನ್ನ ಮಾಡ್ತೀರಿ ನಾವು. ಈಗ ರಾಜ್ಯಪಾಲರಂತೂ ಭಾಷಣ ಮಾಡೋದಕ್ಕೆ ಆದ್ರೆ 176 ಪ್ರಕಾರ ವರ್ಷದ ಮೊದಲ ಅಧಿವೇಶನ ಏನಿದೆ ಅದು ರಾಜ್ಯಪಾಲರ ಭಾಷಣದ ಮುಖಾಂತರನೇ ಆರಂಭ ಆಗಬೇಕು ಅಂತ ಇದೆ ಸರ್. ಈಗ ರಾಜ್ಯಪಾಲರು ಭಾಷಣ ಮಾಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ಅಂಶಗಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ ಅಂತ ಹೇಳಿದ್ದಾರೆ ಸರ್. ಸೊ ನೀವು ಇದ್ರ ಬಗ್ಗೆನೂ ಏನಾದ್ರೂ ಸದನದಲ್ಲಿ ಪ್ರಸ್ತಾಪ ಮಾಡೋರಿದ್ದೀರಾ ಹೇಗೆ? ಮಾಡ್ತೀರಿ, 100% ಮಾಡ್ತೀರಿ. ಅವ್ರನ್ನ ಕನ್ವಿನ್ಸ್ ಮಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಹಠದ ಪ್ರವೃತ್ತಿಯನ್ನ ಬಿಟ್ಟು ನೀವೇ ತಾನೇ ಭಾಷಣವನ್ನ ಬರ್ಕೊಟ್ಟರು. ಹಠದ ಪ್ರವೃತ್ತಿ ಬಿಡಿ. ಏನು ಅದರಿಂದ ಹೋಗೋದೇನು ಇಲ್ಲ, ಕಳ್ಕೊಳೋದು ಏನು ಇಲ್ಲ, ಸಂಪಾದನೆ ಮಾಡೋದೇನಿಲ್ಲ. ಹಠ ಮಾಡಕ್ ಹೋಗ್ಬೇಡಿ. ರಾಜ್ಯಪಾಲರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡಿ. ರಾಜ್ಯಗಳ ಪರವಾಗಿರ್ಬೇಕಾದಂತ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸ್ತಾರೆ ಬಿಜೆಪಿ ಏತರ ಸರ್ಕಾರಗಳಿರುವಂತಹ ರಾಜ್ಯಗಳಲ್ಲಿ ಅಂತ ಕಾಂಗ್ರೆಸ್ ಅವ್ರದ್ದು ನಿರಂತರ ಆಪಾದನೆ ಅದು. ಹಿಂದೆ ಇಂದಿರಾ ಗಾಂಧಿ, ನೆಹರು ಎಲ್ಲ ಇದ್ರಲ್ಲ, ಆಗ ಹೆಂಗ್ ನಡ್ಸ್ಕೊಂಡಿದ್ದಾರೆ ಗವರ್ನರ್ನ ಅಂತ ಎಲ್ಲರಿಗೂ ಚಂದ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಯಡಿಯೂರಪ್ಪನವರು ಇದ್ದಾಗ ಯಡಿಯೂರಪ್ಪನವ್ರನ್ನ ಜೈಲ್ಗೆ ಹಾಕಿದ್ರಲ್ಲ ಕಾಂಗ್ರೆಸ್ ಅವರು, ಅವಾಗ ರಾಜ್ಯಪಾಲರು ಹೆಂಗ್ ನಡ್ಸ್ಕೊಂಡಿದ್ದಾರೆ ನಮಗೂ ಚಂದ ಗೊತ್ತಿದೆ. ಅದರಿಂದ ನಮಗ್ ಬುದ್ಧಿ ಹೇಳೋ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಆ ಯೋಗ್ಯತೆ ಇಲ್ಲ. ಧನ್ಯವಾದ. ಓಕೆ, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಎಸ್, ಇದಿಷ್ಟು ವಿರೋಧ ಪಕ್ಷದ ಅಥವಾ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರ ಮಾತುಗಳಾಗಿತ್ತು ಪವರ್ ಟಿವಿ ಜೊತೆಗೆ. ನಾವು ವಿರೋಧ ಪಕ್ಷವಾಗಿ ನಾಳೆ ಸದನದಲ್ಲಿ ಭಾಗಿಯಾಗ್ತೀವಿ, ಅಧಿವೇಶನದಲ್ಲಿ ಭಾಗಿಯಾಗ್ತೀವಿ. ಹಲವಾರು ವಿಚಾರಗಳನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡೋದಿದೆ. ರಾಜ್ಯಪಾಲರು ಭಾಷಣ ನಿರಾಕರಣೆ ಮಾಡಿರೋದ್ರು ಕೂಡ ನಾವು ಪ್ರಸ್ತಾಪ ಮಾಡ್ತೀವಿ ಅಂತ. ಎಸ್, ನಂದನ್ಜಿ, ಒಂದ್ ನಿಮಿಷ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ. ಎಸ್, ಮಾತಾಡಿ. ಇಲ್ಲಿವರೆಗೂ ಅಶೋಕ್ ಅವರ ಮಾತುಗಳನ್ನ ತಾವು ಕೂಡ ಕೇಳಿಸ್ಕೊಂಡ್ರಿ ಅಂತ ನಾನು ಅಂದ್ಕೊಳ್ತೀನಿ. ಎಸ್, ಯು ಕ್ಯಾನ್ ಗೋ ಹೆಡ್, ಮಾತಾಡಿ ನಂದನ್ ಅವರೇ. ನೋಡಿ, ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಇವಾಗ ಮಾತಾಡಿದ್ರು. ಅವ್ರಿಗೆ